ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಮತ್ತೆ ಸಾಗಿದೆ ನಮ್ಮ ಈ ಪಯಣ ಏರ್ಪೋರ್ಟ್ ಕಡೆಗೆ. ಸೊ ಇವತ್ತಿನ ಟ್ರಿಪ್ ಅಗೇನ್ ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಂಡ್ ಫ್ಲೈಟ್ ಇರೋದು 10 ಗಂಟೆಗೆ. ನಮ್ಮ ಕ್ಯಾಬ್ ಚಾಲಕರು ನಿಮ್ಮ ಹೆಸರು ಸಂತೋಷ್ ಅಂತ. ಸೊ ಇವತ್ತು ನನ್ನ ಇಲ್ಲಿ ಡ್ರಾಪ್ ಮಾಡಕ್ಕೆ ಬಂದಿದ್ದಾರೆ ಏರ್ಪೋರ್ಟ್ಗೆ. ಅಲ್ಲಿ ಹೋಗಿ ನಿಲನ್ ನಿಕ್ಕಿ ಆಲ್ರೆಡಿ ಬಂದು ಕಾಯ್ಕೊಂಡಿರ್ತಾರೆ. ಸೊ ನಾವು ಹೋಗಿ ಮೀಟ್ ಆಗಬೇಕಲ್ಲಿ. ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಸಿಗುವ. What's up? Hey. 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 9:30 ಇರೋ ಫ್ಲೈಟ್ಗೆ 4 ಗಂಟೆಗೆ ಎಬ್ರಿಸಿ ಈ ಕಳ್ಳನ ಮಗನೇ ಬಂದಿರೋದು ಇವನು 8 ಗಂಟೆಗೆ. ಸಾರಿ, ವಾಟ್ ಇಸ್ ದ ಟೈಮ್ ನೌ? 7. ಸನ್ಗ್ಲಾಸಸ್ ಹಾಕೊಂಡು ಬರೋ ಟೈಮ್ ಆಗಿಲ್ಲ ಕಣೋ. Hey. Oh God. Protecting my eyes, yeah. ನಾನು ಒಬ್ಳೇನೋ ಕಾಂಟೆಂಟ್. No, you are zero cute. We are very adorably cute. ಇದು ಪುಷ್ಪ ಸ್ಟೈಲ್ ಇದೆ. ಓಕೆನಾ? ಇದು ನನ್ನ ಸ್ಟೈಲ್. ಯಪ್ಪ, ಎಲ್ಲ ಕಟ್ ಆಗಿರತ್ತ ಅನ್ಸುತ್ತ. ಓಕೆ, ಹೌದಾ? ಅಪ್ಪ, 2 ವ್ಲಾಗರ್ಸ್ ಕಾಂಟೆಂಟ್ ಎಷ್ಟು ಕೊಡ್ತೀರಾ ಕಾಸು ನನಗೆ? 0 rupees. ಇನ್ನೊಂದ್ಸಲಿ ಮಾಡ, ಅದು ಪುಷ್ಪ ಸ್ಟೈಲ್ ಪ್ಲೇಸ್. ಇದು ಪುಷ್ಪ ಸ್ಟೈಲ್. ಹಾಂ, ಇದು ನನ್ನ ಸ್ಟೈಲ್. ಹೋಗೋಣ, ಅಲ್ಲಿ ನೋಡು ಕ್ಯೂ ಎಷ್ಟು ದೊಡ್ಡದಿದೆ. ಇವತ್ತೇನು ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾವ್ರ. ಎಲ್ಲಿ ಕಾಶಿ ಬ್ರೋ, ಆ ಥರ ಕ್ಯೂ ಇದೆ ಅಂತ. ಬಾ. ಓಕೆ, ಟ್ಯಾಗಿಂಗ್ ನಾವು ಇರು ಒಂದೊಂದು ಎಲ್ಲ ಹ್ಯಾಂಡಲ್ಲ ಸಿಗ್ತಾ ಇಲ್ಲ ಅಲ್ಲಿ. ಹಾಂ, ಕೊಡೋಲ್ಲ ನಿಂಗೆ ಟ್ಯಾಗ್. ನೋಡು, ಸಿ ರಿಜೆಕ್ಟ್ ಆಗೋಯ್ತು ನಿಮ್ಮ ಬ್ಯಾಗ್. ಏರ್ಪೋರ್ಟ್ ನಿಮ್ಮ ಬ್ಯಾಗ್ನ ರಿಜೆಕ್ಟ್ ಮಾಡ್ತಾಯಿಲ್ಲ. ಯಾಕೆ ಮೇಡಮ್, ಹೋಗಕ್ಕೆ ಇಷ್ಟ ಇಲ್ವಾ ಅದಕ್ಕೆ? ನಿನ್ ಕಂಡ್ರೆ ನಿನ್ನ ಬ್ಯಾಗಿಗೂ ಇಷ್ಟ ಇಲ್ಲ. ಇಂಥ ಕ್ರಿಂಜ್ ಜೋಕುಗೆಲ್ಲ ನಾನು ನಗ್ಬೇಕು ಅಂತ ನಿನ್ನ ಎಕ್ಸ್ಪೆಕ್ಟೇಷನ್ ಬೇಡ. ಸಿ, ಈಗ ರಿಜೆಕ್ಟ್ ಆಗೋಯ್ತು. ಏಯ್, ಫೈನಲಿ ಈಗಿತ್ತು 10. ಯೋಸ್ ಇಸ್ 10. ನೋಡ್ದಾ, ನಾನು ಹುಡುಗಿಯಾಗಿ 9 kg ಬ್ಯಾಗ್ ಎತ್ಕೊಬಂದಿದ್ದು. 10 kg 1 kg ಏನು ಎಕ್ಸ್ಟ್ರಾ ಎತ್ಕೊಬಂದ ಅಂತ ಕೇಳೋ. ಸಾರಿ, ಚಡ್ಡಿಗಳ ಇಂಪಾರ್ಟೆಂಟ್ ಸ್ಟಫ್. ಸೊ ಈಗ ಈ ಬ್ಯಾಗ್ನ ಯಾರು ಎತ್ಕೊಬರ್ತಾರೆ? ಏಯ್, ನಿನ್ನ ಅಲ್ಲಿ ಹೆಂಗ್ ನಡೀತಾಳೆ ಮೇಲ್ಗಡೆ ಅಂತ ನೋಡ್ಬೇಕು. ಐ ಹ್ಯಾವ್ ಮೈ ಓನ್ ಡಾಂಕಿ ವಿತ್ ಮೀ. ಮ್ಯೂಲ್ ನನ್ನ ಮ್ಯೂಲ್ ಅವನೇ. ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಈ ಕೈ ಇದೆಲ್ಲ, ಈ ಕೈ ಇರೋದು ಫ್ರೀ ಆಗಿರೋದಕ್ಕೆ, ಎತ್ಕೊಬರೋದಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತು. ಸೊ ಗೈಸ್, 3rd ಟೈಮ್ ಟು ದ ಏರ್ಪೋರ್ಟ್. ಬಟ್ ಇವತ್ತಿನ ಪ್ರೋಸೆಸ್ಸು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಎಲ್ಲ ಚೆಕ್ ಇನ್, ಬ್ಯಾಗೇಜ್ ಕೌಂಟರು ಎಲ್ಲ ನಾವೇ ಮಾಡೋದು. ಸರ್ ಆಮೇಲೆ ಸೆಲ್ಫಿ ಆಮೇಲೆ ಸರ್. ಹಂಗ. ಸೊ ಗೈಸ್, ಇವಾಗ ಲಾಂಜಿಗೆ ಬಂದಿದ್ದೀವಿ ನಾವು. ಹೂ ಇಸ್ ಅಪ್ ಫಾರ್ ಬ್ರೇಕ್ಫಾಸ್ಟ್? ಬಾಯ್. ಟೈಮ್ ಬಂದು 10:07 ಆಗಿದೆ. ಆ್ಯಂಡ್ ವಿ ಆರ್ ಬೋರ್ಡಿಂಗ್ ಅವರ್ ಡೆಲ್ಲಿ ಫ್ಲೈಟ್ ಗೈಸ್.
ಸ್ಟೋರಿ ಅಂತ ನನಗೆ 4 hours ಥರ ಅನಿಸ್ತು. 1 ವರ್ಷ. ಸೊ ಫೈನಲಿ ಟಚ್ ಡೌನ್ ಟು ಡೆಲ್ಲಿ ಗೈಸ್. ಕಾಮಿಡಿ ಬರ್ತೀನಿ ಸೊ ಗೈಸ್ ಫೈನಲಿ ರೀಚ್ ಡೆಲ್ಲಿ. ಸೊ ಇವಾಗ ಕ್ಯಾಬ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಡೆಲ್ಲಿಗೆ ಫಸ್ಟ್ ರೀಚ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಇಂಡಿಯಾ ಗೇಟ್ ನೋಡೋದು. ಸೊ ಇವಾಗ ಇಂಡಿಯಾ ಗೇಟ್ ಹತ್ರ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸಡನ್ ಪ್ಲಾನ್ಸು. ಲೆಟ್ಸ್ ಗೋ ಚಲೋ. ಅಲ್ಲಿ ಇಂಡಿಯಾಗೆ सबका उधर ही है। तो एक हेलीपैड क्यों नहीं बना देते? इतनी बड़ी बड़ी इनकी कोठियां हैं कि जहाँ 200 लेबर काम करता है, 200 आदमी वर्कर काम करने वाला है उनके यहाँ, खाना बनाने वाला, नाई वाला, गाय पालने वाला सब है। और जब मोदी जी आएगा सारा ट्रैफिक क्लियर, एक नहीं मिलेगा। हाँ, और अब कोई नहीं, अब कोई पुलिस वाला नहीं आएगा, अब चालान काटने में लगा होगा। अभी चलन काटने के लिए भी हाँ, पुलिस एक ही है। हाँ, वो खाली चालान ही काटता, उसका काम है ट्रैफिक पुलिस, हाँ। लेकिन ट्रैफिक को रिमूव नहीं करता वो, कभी भी नहीं चालान काटता है। सारा गुड़गांव का जो 4:30 4 बजे छुट्टी होना शुरू हो जाता है ना, कई ऑफिस 7 बजे बुलाते हैं और 4 बजे छुट्टी कर देते हैं ट्रैफिक की वजह से कि हमारा एम्प्लॉय जल्दी निकल जाएगा। हाँ, ये हालात है। ಸೊ ಗೈಸ್ ನಾವು ಚಿಕ್ಕ ವಯಸ್ಸಿಂದ ಕೇಳಿರೋದು ಎಲ್ಲ ನಿಜ. ಡೆಲ್ಲಿ ಟ್ರಾಫಿಕ್ ಅಂತೂ ಹೇಳಕ್ಕೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸಿಲ್ಕ್ ಬೋರ್ಡ್ಗಿಂತ ವರ್ಸ್ಟ್ ಆಗಿದೆ ಟ್ರಾಫಿಕ್. ಸೊ ಅದೇ ಇವಾಗ ಸಾಹೇಬ್ರು ಹೇಳ್ತಿದ್ರೆ ಇವಾಗ. ಸೊ ಫುಲ್ಲು ಇವಾಗ ಯಾರಾದರೂ ಆಫೀಸ್ಗೆ ಹೋಗ್ಬೇಕು ಅಂತ ಶುರು ಮಾಡಿದ್ರೆ, ಯಾರಾದರೂ VIP ಆ ಥರ ಪಾಸ್ ಆಗ್ತಿದ್ರೆ ಫುಲ್ಲು ಆಫ್ ಡೇ ಇಲ್ಲೇ ಕಳೆದೋಗುತ್ತೆ. ಇನ್ನೇನು ಅಲ್ಲಿ ಆಫೀಸ್ಗೆ ಹೋಗೋದೇನೋ ರಜಾ ಹಾಕ್ತಾರೆ ಅವರು ಅಂದ್ಬಿಟ್ಟು ಆ ಥರ ಹೇಳ್ತಿದ್ರು. ಸೊ ಎಸ್ ಗೈಸ್, ಡೆಲ್ಲಿ ಟ್ರಾಫಿಕ್ ಈಸ್ ವೆರಿ ಬ್ಯಾಡ್ ಅಲ್ವಾ? ಅಗ್ರಿ ಆರ್ ಡಿಸ್ಅಗ್ರಿ? ಫೈನಲಿ ಬ್ರೋ. ಸಿದ್ಧಾರ್ಥ್, ಸೂಪರ್ ಬ್ರೋ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಡ್ಕೊ ಬರ್ಬೇಕಾಗಿಲ್ಲ. ಕೋಟ್ವಾರ್. ಸೊ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. Very good morning guys, you're watching MSD Directions and I am your MS Darshan. So ನಿನ್ನೆ ಡೆಲ್ಲಿಯಿಂದ ಕೋಟ್ವಾರ್ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ ಆ್ಯಂಡ್ ಫ್ರೆಂಡ್ ಮನೇಲಿದ್ದೀವಿ ಇವಾಗ ಸದ್ಯಕ್ಕೆ. ಬೆಳಗ್ಗೆ 4 ಗಂಟೆಗೆ ಈ ಪ್ಲೇಸ್ನ ರೀಚ್ ಆದ್ವಿ. ಸೊ ನಾವು ಟ್ರೈನಲ್ಲಿ ಬಂದಿದ್ದು. ಇಲ್ಲ ಟ್ರೈನಲ್ಲಿ AC ವೆಂಟ್ ಅಂತೂ
ತುಂಬ ಜಾಸ್ತಿ ಮಾಡಿಬಿಟ್ಟಿದ್ರು, ಅಲ್ಲಿಂದ ನಿದ್ದೆ ಇಲ್ಲ. ಇವಾಗ ಒಂದು ಸ್ವಲ್ಪ ಹೋಗಿ ಮಲ್ಕೊಂಡು ರೆಸ್ಟ್ ತೊಗೊಂಡು ನಾಳೆ ಏನು ಪ್ಲ್ಯಾನ್ಸ್ ಅಂದ್ಬಿಟ್ಟು ನೋಡೋಣ. ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗೈಸ್. Much later. ಹಲೋ. ಸೊ ಗೈಸ್, ಇವಾಗ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಿಯರ್ ಬೈ ಟೆಂಪಲ್ ಇದೆ. ಏನು ಇವತ್ತು ರೆಸ್ಟ್ ಡೇ ಇತ್ತು, ಸೊ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆಯಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ 2 ಗಾಡಿ ತೊಗೊಂಡಿದ್ದೀವಿ. ಇಲ್ಲೇ ಸಿದ್ಧಾರ್ಥ ಅವ್ರ ರಿಲೇಟಿವ್ಸು. ದಿಸ್ ಗೈಸ್, sit. You just Let's go to temple. yes. ले लो भाई. Right है ना? Yeah. गाँव आने के बाद कैसा लगता है आपको? बहुत अच्छा. It's so peaceful. और बैंगलोर कैसा दिखता है? Yeah. Right. Right boy. See, the outskirts of Bangalore is very peaceful. पौड़ी है क्या? मैंने बोला पूरी है. पौरी. Puri is टपोरी. Puri is in Odisha. One helmet. हम लोगों का सेफ्टी नहीं है. हम लोगों का सेफ्टी है. but दोबारा implement होगा. वो helmet is going to be implemented. But wear helmet, please sir. Yes. Please wear helmet guys. Wow, यार अच्छे टेंपल. Yeah. चप्पल गया था. Unfiltered. Unfiltered. अभी हम वहाँ जाके नहा सकते हैं. यही पानी. लोमड़ी लोमड़ी क्या है? लोमड़ी भाई लोमड़ी क्या है? फॉक्स फॉक्स. फॉक्स किधर? सिद्धांत, ये लोमड़ी बोल रहे हैं. फॉक्स लोमड़ी ಅಂದ್ರೆ ಅದೇ ಎಲ್ಲಿದೆ? लोमड़ी ಇಲ್ಲ ಬರೋ ನೀನೇ ದೊಡ್ಡ लोमड़ी. यही है लोमड़ी. लोमड़ी. बोलो लोमड़ी. है ना? ಭಯ ಪಡ್ಕೊಂಡ್ರು ನಿನ್ನ ನೋಡಿ. There is a reason why that Bhagwan is there. It's protecting either a place or just giving something. Okay. Go down from here. Off-roading. क्या हो गया? Let's say इधर ही. यहीं पे क्या? या ಇಲ್ಲ. So unexplored waterfalls. Explored है, but अभी हम एक्सप्लोर कर रहे हैं. Not waterfall, but just a River. river and ನಿಧಾನ ಬಿಡ. ಫುಲ್ಲು ಮುಳ್ಳು. ನಾನೇ ನಿಂಗೆ ಇಲ್ಲಿ ಬಿದ್ದು ಎಲ್ಲ ಕಾಂಟೆಂಟ್ ಕೊಡಲ್ಲ, ಡೋಂಟ್ ವರಿ. ಅದಕ್ಕೆ ವೇಟಿಂಗ್ ಏನಾದರೂ ಆಗುತ್ತಾ ಅಂತ. ಐ ಆಮ್ ಫ್ರಮ್ ಕೊಡಗು. ಐ ಆಮ್ ಮೋರ್ ನೇಚರಸ್ ದೆನ್ ಯು. More nature is on. ನೇಚರಸ್. ನೇಚರಸ್. ನ್ಯೂ ವರ್ಡ್ ಗೈಸ್, ನೇಚರಸ್. ಸ್ಲಿಪ್ಪರಿ ರಾಕ್ಸ್. ಏನೇ ಜಂಪ್ ಆಗ್ತದ? ಬೀಳಲ್ಲ ಬಿಡ ಅಷ್ಟು ಈಸಿಯಾಗಿ.
we can go there either. कुछ नहीं होता. ಇನ್ನ ಕೆಳಗಡೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಗೈಸ್ ಒಳ್ಳೆ ವೈರಲ್ ಕಂಟೆಂಟ್ ಸಿಗುತ್ತೆ. ಜಸ್ಟ್ ವೆಯ್ಟ್ ಫಾರ್ 2 minutes. ಯಾರೋ ಒಳಗಡೆ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾರೆ. ಒಂದು ಮೀನು ಆಚೆ ಬರುತ್ತೆ ಅನ್ಸುತ್ತಲ್ಲ ಇವಾಗ. Come on, we are waiting. Come on, you can do it. Oh my god. Jai Hanuman. Jai Hanuman. Ready? ಮಾಡು. Yes. ಭಯ ಪಡ್ಕೋಬೇಡ, ನನ್ನ ಗಮನಿಸ್ಕೋ. Come on. ಅಯ್ಯೋ shit. Shit. ಕಟ್ಟಾಯ್ತು ನಂದು. Is this your new way of washing face? ಗಾಂಡಿಯ. Shit. ಪಾನಿ ನಾನು ಯಾಕ ಪಾಸ್ ಮಾಡಿದ್ದ ಅಂತಂದು ಶೇ. ಇನ್ನೊಂದ್ಸಲಿ ಮಾಡ. ಪ್ಲೇಸ್ ಖರ್ಚು ಕೊಡು ಹೋಗ್ಲಿ. चलो इधर नहीं जाता है मारो ओ एक मिनट वन एक ही रोड शॉट उधर रिटर्न जा ಹಿಂಗೆ ಹೋಗ್ಬೇಕು. विमल बोलो जुबान केसरी. कुमाले look into my eyes. She's like look into my eyes. अभी पीछे चला जाए तो वही लड़की है ना आपको आँख मारी. आंखें मारी उंगली मारी हो. बोलो सुबह केसरी. बोलो सुबह केसरी. हाँ you can do that time. विमल पास वाला पीछे से ही आ रहा है. ನಂಬಿಕೆ ಅನ್ನೋದು ಇರಬೇಕು ಲೈಫಲ್ಲಿ. ಸಿಗಲ್ಲ ಸಿಗುತ್ತೆ, ಸಿಗದೆ ಇರೋದೇ ಸಿಗುತ್ತೆ. ನಂಗೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಮನುಷ್ಯ ಅಂದವನು ಯಾವತ್ತಿದ್ರು ನಂಬಿಕೆ ಇಟ್ಕೋಬೇಕು. ಅವನ ಮೇಲೆ ಅವ್ನು ಫಸ್ಟ್ ನಂಬಿಕೆ ಇಟ್ಕೋಬೇಕು. ಹೌದು. ಸೊ ಅವಾಗ ಏನ್ ಬೇಕಂದ್ರೆ ಸಿಗುತ್ತೆ ಅವನಿಗೆ, ಅಲ್ವಾ? ಅದಕ್ಕೂ ಟೈಮ್ ಬರುತ್ತೆ ಕೈಲಾಸಕ್ಕೆ ಹೋಗಕ್ಕೂ ನಾವು. ಸೊ ಗೈಸ್ ಇವಾಗ ನಾವು ಬೈಕ್ ರೆಂಟಲ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ರೆಂಟಲ್ ಪ್ಲೇಸ್ ಗೈಸ್. ಇಟ್ಸ್ ಕ್ಲೋಸ್ಡ್. ಗಿವ್ ಎ ಕಾಲ್. Yes bro. ರಾಯಲ್ ಎನ್ಫೀಲ್ಡ್ Rental bikes. ನ್ಯೂ ಡ್ರೈವರ್ bro. ಮನೆ ಇಲ್ಲಿಂದ ಮನೆಗೆ ಹೋಗೋಷ್ಟಲ್ಲಿ ಗೇರ್ಲೆಸ್ ಓಡ್ಸೋದು ಕಲ್ತ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೈಕ್ ತಗಿಸ್ಕೊಬಿಡ್ತೀನಪ್ಪ. ನಮ್ಗೆ ಆಸಮ್ ಶಬಾಷ್ ಹುಡುಗಿ ಕಲಿ. ಎಲೆಕ್ಟ್ರಿಕ್ ತಗೊಳ್ಳ ಎಲೆಕ್ಟ್ರಿಕ್ ಅಲ್ಲ ಮಗ ಸುಬಿಟ್ಟು. ಮನೆಗೆ ಒಂದು ಎಲೆಕ್ಟ್ರಿಕ್ ಇರಬೇಕು. ಹೌದು.
ಅಜ್ಜ ಸೈಡ್ ಅಜ್ಜ. ನನ್ಗೆ ಒಂದು ತೆಗಿಲಿಲ್ವಲ್ಲೇ, ಒಂದು ಫೋಟೋನು ಸರಿಯಾಗಿ ತೆಗಿಲಿಲ್ವಲ್ಲ. ಕಾಂಟೆಂಟ್ ಕೊಟ್ಟಿಲ್ವಾ ನಾನು ನಿಮಗೆ? ನನಗಿನ್ನ ಅದು ಸಿಕ್ಕಿಲ್ಲ, ಸಿಕ್ಕಾದ್ಮೇಲೆ ಮಾತಾಡೋದು. Much later. ಓ ಎಷ್ಟೊಂದು ನಿಧಾನ ಹಾಂ ನಿಧಾನ. ಕಮಾನ್ ಯು ಕ್ಯಾನ್ ಡೂ ಇಟ್. ಏನಾಗಲ್ಲ. ನಂಗೆ ತಗೋ. ಲೆಫ್ಟಾ ರೈಟಾ? ಲೆಫ್ಟ್. ಮೆಲ್ಲ. ಇದು ಪವರ್ ಒಂದು ಸ್ವಲ್ಪ ಜಾಸ್ತಿ. ನಿಧಾನಕ್ಕೆ ಇದ್ರು ಬೇಡ. ರೈಟ್. ತಗೊಂತ್ಯಾ? ಇಲ್ಲ ಓಡ್ಸ್. ಕಾರ್ ಬರ್ತಾ ಇದೆ ಕಡೆ, ಇಲ್ಲಿ ಆಟ ಆಡ್ಬೇಡ. ಓಡಿಸ್ತೀನಿ ಬಾರೆ. ಓಡಿಸ್ಯಾ? ಓಡಿಸು. ಜನ ಕುಣ್ಕೊಂಡು ನಡೀತಾರೆ. ಇವಳು ಕುಣ್ಕೊಂಡು ಗಾಡಿ ಓಡಿಸ್ತಾಳೆ. ಅವಳು ಓಡಿಸ್ತೆ ಬಿಡು, ಭಯ ಹೋಗ್ಬೇಕು. ಅವಳ ಬಿಡು ಮುಂದೆ. ಓಡಿಸು. ಯಾಕೆ ತೆಗಿ ಫಸ್ಟ್ ನೀನು ಸ್ಟ್ಯಾಂಡ್ ತೆಗಿ. ಸ್ಟ್ಯಾಂಡ್ ತೆಗಿಯಲೇ. ಬೈಬೇಡ ಕಣೋ ನೀನು. ಕಮಾನ್. ಐ ಹೇಟ್ ಪೀಪಲ್ ಬೈಸಿಂಗ್. ನಡಿ. ಆಯ್ತು ಹೋಗು. ಮಾಡ್ತಾ ಇರೋದೆಲ್ಲ ಕುಟ್ಕೊಂಡು ಗಾಡಿ ಓಡಿಸ್ತಾಳೆ, ಬೈಬೇಡ ಅಂತ. ಹಿಂದೆ ಹೋಗು ಕಮಾನ್. ಮತ್ತೆ ಹೆಂಗಿದೆ ಮಗ ಉತ್ತರಾಖಂಡ? ಅದು ಲೈಕಿಂಗ್. ಸೂಪರ್, ವೆರಿ ಗುಡ್. ನಂಗಂತೂ ತುಂಬ ಇಷ್ಟ ಆಗಿದೆ. ವಿಲ್ ಗೋ ಫಾರ್ ಚಾಟ್. ಇಲ್ಲಿ ಬಾರ ಅಲ್ಲ, ಫುಲ್ಲು ಇದೆ. हमें बीच में जाना है ना, ठीक है. गलियों में. वही चलाएगा. हमें चला रहे हैं. ಸೊ ಗೈಸ್, ವಿ ಆರ್ ಹಂಟಿಂಗ್ ಫಾರ್ ದ ಸ್ನ್ಯಾಕ್ಸ್, ಫಾಸ್ಟ್ ಫುಡ್ ಎಲ್ಲೆಲ್ಲಿ ಸಿಗುತ್ತೆ ಅಂದ್ಬಿಟ್ಟು 2 ಗಾಡಿನ ರೆಂಟ್ ಮಾಡಿದ್ದೀವಿ ಇವಾಗ. ಒನ್ ಈಸ್ ಅಲ್ಲಿ ಮುಂದೆ ಹೋಗ್ತಾ ಇರೋದು, ಇನ್ನೊಂದು ನಾನು ಓಡಿಸ್ತಾ ಇರೋದು ಗಾಡಿ. ರೆಂಟ್ ತೊಗೊಂಡು ನಾಳೆಯಿಂದ ನಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ದೀವೋ ಅದು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಆದಷ್ಟು ಬೇಗ ಹೇಳ್ತೇನೆ. ಇವಾಗಲ್ಲ, ಜಸ್ಟ್ ಕೋಟ್ ದ್ವಾರಲ್ಲಿ ವಿ ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ದ ಪ್ಲೇಸಸ್, ಹೀಟರೀಸ್, ಲೋಕಲ್ ಫುಡ್ಡು ಆ ಥರ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದೀವಿ. ಇವ್ನು ನಿಧಾನಲ್ಲ, ಅದು ಎಲ್ಲಿ ಗ್ರಿಲ್ಲು ಇಲ್ಲ ಇನ್ನೊಂದು ಮತ್ತೊಂದು ಕಾಣಿಸುತ್ತೋ ಅಲ್ಲಿ ನಿಲ್ಲಿಸ್ಬಿಡ್ತಾನೆ ಗಾಡಿನ. ಚಾಪ್ ಸೂಪರ್. ಅಲ್ಲೇ ನಿಲ್ಸು. ಎಸ್ ಎಲ್ಲ ಟ್ರೆಕ್ಕಿಂಗ್ ಅಂದ್ಬಿಟ್ಟು ಎಲ್ಲ ವೆಜ್ಜೇ ತಿನ್ಕೊಂಡಿದ್ದಾರೆ. ಏನಿದು? ಏನೋ ಬಜ್ಜಿ ಅಲ್ವೋ ಕಬಾಬು. ಸ್ಪ್ರಿಂಗ್ ರೋಲ್ಸ್. ಹೇಳೆ ಹ್ಞೂ ಅಂತ. ಹೌಪ್ಪ, ಫೈನಲಿ ಹೇಳದ್ಲ. So guys, finally the chops ಬಂದಿದೆ. Do it bro. Finally ಬಂತು guys. ಆಯ್ತಾ? So finally guys. So guys, finally chop corner guys. Okay, do it. Eat the chop. So No, I won't. Pakka ಇಲ್ಲ. ನಂದು ಯಾಕೋ ಮಾಡ್ತಾ ಇದೆಯಾ? ಹೋಗು, ಅವ್ನು ಖಾಲಿ ಮಾಡ್ತಾನೆ. ಫೈನಲಿ ಚಾಪ್ ಟೈಮ್. 3 hours 4 hours ಕಂಬ.